ಈ ಕೋತಿ ಕತೆ ಕೇಳಿದ್ರೆ ಕರುಳು ಚುರ್ ಅನ್ನುತ್ತೆ. ಅಮ್ಮ, ನನ್ ಯಾಕ್ ಬಿಟ್ಟು ಹೋದೆ? ಈ ಪುಟ್ಟ ಕೋತಿಯನ್ನೊಮ್ಮೆ ನೋಡಿ. ಅದರೊಟ್ಟಿಗೆ ಇರೋ ಗೊಂಬೆಯೇ ಅದಕ್ಕೆ ಅಮ್ಮ, ಅಪ್ಪ, ಜೀವನ. ತನ್ನ ಪ್ರಪಂಚವೇ ಅದಕ್ಕೆ ಎಲ್ಲ ಆಗಿದೆ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರ ಅಂದ್ರೆ, ಕೋತಿ ತನ್ನ ಮರಿಯನ್ನ ಹೊಟ್ಟೆಗೆ ಕಟ್ಟಿಕೊಂಡು ತಾನು ಎಲ್ಲಿ ಹೋದ್ರೂ ಕೂಡ ಮರಿಯನ್ನ ಕರೆದುಕೊಂಡು ಹೋಗುತ್ತೆ. ಆದ್ರೆ ಪಾಪ ಈ ಮರಿ ಕೋತಿಗೆ ಮಾತ್ರ ಅಮ್ಮನ ಪ್ರೀತಿ ಸಿಗಲೇ ಇಲ್ಲ. ಅಮ್ಮ ಅಮ್ಮ ಅಂತ ಹಂಬಲಿಸುತ್ತಿದ್ದ ಕೋತಿಗೆ ಈಗ ಈ ಜೀವ ಇಲ್ಲದ ಗೊಂಬೆಯೇ ತಾಯಿಯಾಗಿದ್ದಾಳೆ. ಜಪಾನ್ನ ಝೂನಲ್ಲಿ ಕಂಡು ಬಂದ ಈ ದೃಶ್ಯ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಅಂದ ಹಾಗೆ ಈ ಕೋತಿ ಮರಿಗೆ ಈಗ ಕೇವಲ 7 ತಿಂಗಳು ಮಾತ್ರ. ಇದರ ಹೆಸರು ಪಂಚ್ ಅಂತ. ಜಪಾನ್ನ ಪ್ರಾಣಿ ಸಂಗ್ರಹಾಲಯದಲ್ಲಿ ಈ ಕೋತಿ ಇತರೆ ಕೋತಿಗಳೊಟ್ಟಿಗೆ ವಾಸವಾಗಿದೆ. ಆದ್ರೆ ಈ ಮರಿ ಕೋತಿ ತಾಯಿ ಪ್ರೀತಿಗೆ ಹಂಬಲಿಸಿದ್ರೂ ಅದಕ್ಕೆ ಪ್ರೀತಿ ಸಿಕ್ಕಿಲ್ಲ. ಯಾಕೆ ತಾಯಿ ಕೋತಿ ಏನಾಯ್ತು ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಮಕ್ಕಳು ಅಂದ್ರೆ ತಾಯಿಗೆ ಎಲ್ಲರ ಮೇಲೆ ಪ್ರೀತಿ ಕಾಳಜಿಗಿಂತ ತನ್ನ ಮಕ್ಕಳ ಮೇಲೆ ಒಂದು ತೂಕ ಹೆಚ್ಚಾಗೇ ಇರುತ್ತೆ. ಆದ್ರೆ ಈ ಕೋತಿ ಹುಟ್ಟಿದ ಕೂಡಲೇ ತಾಯಿ ಕೋತಿ ಇದನ್ನ ಬಿಟ್ಟು ಹೋಗಿದೆ. ತಾಯಿ ಕೋತಿ ಬಿಟ್ಟು ಹೋದ ನಂತರ ಈ ಪುಟ್ಟ ಕೋತಿಯನ್ನ ಇತರೆ ಕೋತಿಗಳು ತಮ್ಮ ಬಳಗಕ್ಕೆ ಸೇರಿಸ್ಕೊಂಡಿಲ್ಲ. ತಾಯಿ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಪಂಚ್ಗೆ ಝೂ ಸಿಬ್ಬಂದಿ ಒಂದು ಬೊಂಬೆಯನ್ನ ತಂದು ಕೊಡ್ತಾರೆ. ಯಾವಾಗ ಪಂಚ್ಗೆ ಝೂ ಸಿಬ್ಬಂದಿ ಬೊಂಬೆಯನ್ನ ತಂದು ಕೊಡುತ್ತಾರೋ ನೋಡಿ, ಅದನ್ನೇ ತಾಯಿ ಅಂತ ಭಾವಿಸುತ್ತೆ ಮರಿಕೋತಿ. ಈ ಜೀವವಿಲ್ಲದ ಗೊಂಬೆಯನ್ನ ತನ್ನ ಅಮ್ಮ ಎಂದು ಅದರೊಟ್ಟಿಗೆ ಆಟ ಆಡೋದು, ಸಮಯ ಕಳೆಯೋದು, ತಾನು ಎಲ್ಲೇ ಹೋದ್ರೂ ಬಂದ್ರೂ ಅದರೊಟ್ಟಿಗೆ ಹೋಗೋದು, ಎಲ್ಲವನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಪಂಚ್. ಮರಿ ಜನ್ಮ ಕೊಟ್ಟ ತಕ್ಷಣ ತಾಯಿ ಪ್ರಾಣಿ ಅಂತ ಬಿರುದು ಪಡೆದ ಯಾವುದೇ ಪ್ರಾಣಿಗಳಾಗ್ಲಿ ಅವು ಮರಿಗಳ ಜೊತೆ ಭಾವನಾತ್ಮಕವಾಗಿ ಬೆರೆತು ಬಿಡ್ತವೆ. ಆದ್ರೆ ಇಲ್ಲಿ ಪಂಚ್ಗೆ ಜನ್ಮವಿಟ್ಟ ತಕ್ಷಣ ಆ ತಾಯಿ ಕೋತಿ ಬಿಟ್ಟು ಹೋಗಿದೆ. ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಇಂತಹ ಘಟನೆಗಳು ಕಂಡುಬರೋದು ತುಂಬಾ ವಿರಳಾತಿ ವಿರಳ ಅಂತೆ. ಈ ಬಗ್ಗೆ ಅಲ್ಲಿನ ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ಅವರ ಪ್ರಕಾರ ಈ ಪಂಚ್ ಹುಟ್ಟಿದಾಗ ಕೇವಲ 500 ಗ್ರಾಂ ತೂಕ ಇತ್ತಂತೆ, ಅಂದ್ರೆ ಅರ್ಧ ಕೆಜಿ ಮಾತ್ರ. ಹೀಗಾಗಿ ಅದರ ಆರೈಕೆಗಾಗಿ ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿ ಆರೈಕೆ ಮಾಡಿದ್ದಾರೆ. ಮರಿಕೋತಿಯನ್ನ ತಾಯಿ ತೊರೆದು ಹೋಗಿದೆ. ಅದು ಈಗ ಪಂಚ್ನನ್ನ ಹತ್ತಿರಕ್ಕೂ ಸೇರಿಸ್ತಿಲ್ಲ. ಕೆಲವು ಪ್ರಾಣಿಗಳ ಮೊದಲು ಹೆರಿಗೆಯಲ್ಲಿ ಈ ರೀತಿ ಆಗೋದು ಸಹಜ ಅನ್ನೋದು ಅಲ್ಲಿನ ಸಿಬ್ಬಂದಿ ಕೊಟ್ಟ ಮಾಹಿತಿಯಾಗಿದೆ. ಪಂಚ್ನ ತಾಯಿಗೆ ಇದು ಮೊದಲ ಹೆರಿಗೆ. ಮಕ್ಕಳಿಗೆ ಮಾತ್ರ ತಾಯಿ ಎಷ್ಟೇ ದೂರ ತಳ್ಳಿದ್ರೂ ಮಕ್ಕಳು ಬಯಸೋದು ತಾಯಿಯನ್ನೇ ಅಲ್ವಾ. ಭೂಮಿಗೆ ಬಂದ ಬಳಿಕ ಯಾರ ಮೊದಲು ಯಾರ ಮಡಿಲು ಸೇರುತ್ತೋ ಅದನ್ನೇ ತಾಯಿ ಅಂತ ಬಂದ ಬೆಸೆದು ಬಿಡುತ್ತವೆ. ಹೀಗೆ ಪಂಚ್ ಇಲ್ಲಿ ಹೆರಿಗೆ ಬಳಿಕ 500 ಗ್ರಾಂ ತೂಕವಿದ್ದಿದ್ದಕ್ಕೆ ತುಂಬಾ ಕೇರ್ ಮಾಡಿದ್ದಾರೆ. ಆಗ ಪಂಚ್ಗೆ ತಾಯಿ ಆಸರಬೇಕು ಅಂತ ಅನಿಸಿದ್ದಕ್ಕೆ ಚಿಕ್ಕ ಮಕ್ಕಳು ಕೈಯಲ್ಲಿ ಹಿಡಿದುಕೊಂಡು ಆಡೋ ಗೊಂಬೆಯನ್ನ ಕೊಡೋ ತರ ಈ ಮರಿಕೋತಿಗೆ ಗೊಂಬೆ ಕೊಟ್ಟಿದ್ದಾರೆ. ಆಗ್ಲೇ ನೋಡಿ ಈ ಪಂಚ್ಗೆ ಗೊಂಬೆಯನ್ನೇ ತನ್ನ ತಾಯಿ ಅಂತ ತಿಳಿದ್ಬಿಟ್ಟಿದೆ. ಈ ಪಂಚ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ತಡ ಪ್ರಾಣಿ ಸಂಗ್ರಹಾಲಯಕ್ಕೆ ಕೋತಿಯನ್ನ ನೋಡಲು ಜನಸಾಗರವೇ ಹರಿದು ಬರುತ್ತಿದೆ. ಇನ್ನು ಗೊಂಬೆ ಜೊತೆಗೆ ಆ ಮರಿಕೋತಿ ಇಟ್ಟುಕೊಂಡಿರುವ ಬಾಂಧವ್ಯ ಎಂಥವರ ಕರುಳನ್ನ ಕೂಡ ಚುರ್ ಅನ್ನಿಸದೇ ಇರದಲ್ವಾ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.